ನಮಸ್ಕಾರ ರೈತ ಬಾಂಧವರೇ. ಇವತ್ತು ಈ ಚಿಗುರು ಬಂದಿರೋ ಮಾವಿನ ಗಿಡಕ್ಕೆ ಈ ಟೈಮಲ್ಲಿ ಸುಣ್ಣ ಮತ್ತು ನೀಲಿಕಲ್ಲು ಅಂತ ಬರುತ್ತೆ, ಅವೆರಡು ಮಿಕ್ಸ್ ಮಾಡಿ ಈ ಥರ ಬುಡಗಳಿಗೆ ಹೊಡೆದ್ರೆ ಅದು ಯಾವುದೇ ಕ್ರಿಮಿಕೀಟಗಳು ಅದು ಮೇಲಕ್ಕೆ ಬುಡದಿಂದ ಮೇಲಕ್ಕೆ ಹತ್ತಲ್ಲ, ಅಷ್ಟು ರೋಗ ಕಂಟ್ರೋಲ್ ಆಗುತ್ತೆ. ಆವಾಗ ಕಾಯಿ ಚೆನ್ನಾಗಿ ಕಚ್ಚುತ್ತೆ, ಕಾಯಲ್ಲಿ ಹುಳನೂ ಬರಲ್ಲ. ಅದು ಮತ್ತೆ ಗಂಜಲ ಅದು ಸ್ಪ್ರೇ ಮಾಡಬೇಕು, ಅದು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಈಗ ಈ ಚಿಗುರು ಬರೋ ಟೈಮಲ್ಲಿ ಈ ಥರ ಬುಡಗಳ ಗಿಡದ ಬುಡಕ್ಕೆಲ್ಲ ನೀಲಿಕಲ್ಲು ಸುಣ್ಣ ಮಿಕ್ಸ್ ಮಾಡ್ಕೊಂಡು ಈ ಥರ ಬುಡಗಳಿಗೆಲ್ಲ ಹಾಕಬರಬೇಕು. ಆ ಕಲ್ಲು ಅನ್ನೋದು ತೋರಿಸ್ತೀನಿ ನಾನು ನಿಮಗೆ ಆಮೇಲೆ. ಅದು ಈ ಥರ ಮಾಡಬೇಕು. ಈ ಟೇಪ್ ಏನಕ್ಕೆ ಹಾಕಿರೋದು ಅಂದರೆ, ನಮ್ಮದ್ರಲ್ಲಿ ಕೆಂಜ್ಗ ಜಾಸ್ತಿ ಕೆಂಪಿರುವೆ, ಆ ಟೇಪ್ ಹಂಗೆ ಹಾಕ್ಬಿಟ್ಟು ಗಮ್ ಹಾಕ್ಬಿಟ್ರೆ ಮೇಲ್ಗಡೆ ಹೋಗಲ್ಲ, ಕಾಯಿ ಕೀಳೋವಾಗೆಲ್ಲ ತೊಂದರೆ ಆಗುತ್ತೆ ಅಂತ ಆ ಥರ ಮಾಡಿದ್ದೀವಿ ನಾವು. ನೋಡಿ, ಈ ಥರ ಮಾತ್ರ ಮಾಡಲೇಬೇಕು. ಮಾವಿನ ಗಿಡ ಇರೋರು ನೀಲಿಕಲ್ಲು ಮತ್ತು ಸುಣ್ಣ ಈ ಥರ ಮಾಡಬೇಕು.